ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿರಣ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದರೆ ನಾನು ಥರ್ಸ್ಡೇ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಇವತ್ತಿನ ತಿಂಡಿಗೆ ನಾನು ಹುಣಸೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣು ಚಿತ್ರಾನ್ನ ಮಾಡೋಕ್ಕೆ ನಾನಿಲ್ಲಿ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಸ್ವಲ್ಪ ಕಡಲೆ ಬೀಜ ಕೂಡ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಫ್ರೈ ಆದಮೇಲೆ ಇವಾಗ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊತೀನಿ ಇವಾಗಲೇ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಈಗ ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಇವಾಗ. ಮತ್ತೆ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡೋಣ.
ಈಗ ನಾನು ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಹುಣಸೆ ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಆವಾಗಲೇ ಈರುಳ್ಳಿ ಫ್ರೈ ಆಗಬೇಕಂತ ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ವಾ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಣ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ. ನಾನಿಲ್ಲಿ ಮಿಕ್ಕಿರೋ ಗೊಜ್ಜನ್ನ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಆರಾಮಾಗಿ ಒಂದು 3-4 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ತಿನ್ಬೋದು, ಏನೂ ಕೆಡಲ್ಲ. ಅಡುಗೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಈಗ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ಅವ್ರ ಪೂಜೆ ಮಾಡ್ತೀನಿ ಪ್ರತಿ ವಾರ ನಾನು. ಇಲ್ಲಿ ಸಾಯಿಬಾಬಾ ಅವರಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ. ಅಭಿಷೇಕ ಎಲ್ಲ ಆದಮೇಲೆ ಬಾಬಾ ಅವ್ರ ವಿಗ್ರಹನ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಗಂಧನ ಇಡ್ತಾ ಇದ್ದೀನಿ. ಹಾಗೆ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಪ್ರತಿ ಗುರುವಾರ ನಾನು ತುಪ್ಪದ ದೀಪ ಹಚ್ತೀನಿ. ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ.
ಮುಗಿಯೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಆನೆನ ನೋಡಿದ್ವಿ. ಇದ್ರ ಹೆಸರು ಗೌರಿ ಅಂತ. ಪ್ರತಿ ಸಲ ನಾವು ಹೋಗಬೇಕಾದ್ರೆ ಗೌರಿನ ನೋಡ್ತೀವಿ. ಟ್ರೈನಿಂಗ್ ನೋಡಿ ಕೊಟ್ಟಿದ ತಕ್ಷಣ ಹೆಂಗೆ ಇದು ಮಾಡುತ್ತಲ್ಲ. ಬಾಯ್ ಬಾಯ್. ಸಾಯಿಬಾಬಾ ದೇವಸ್ಥಾನನ ರೀಚ್ ಆದ್ವಿ. ಮಹಾಮಂಗಳಾರತಿ ನಡೀತಿತ್ತು ನಾವು ಹೋದಾಗ. ವಿಶೇಷವಾಗಿ ಬೆಳಿಗ್ಗೆ 6 ಗಂಟೆಗೆ ಬಾಬಾರವರಿಗೆ ಕಾಕಟಾರತಿ ಇರುತ್ತೆ. ಒಂದು ನಿಮಿಷ ದಯವಿಟ್ಟು ಇದು ಮಾಡಿ. 6 ಗಂಟೆಗೆ ಕಾಕಟಾರತಿ ಇರುತ್ತೆ. ಆಮೇಲೆ 7:30ಯಿಂದ ಬಂದಿರೋ ಭಕ್ತಾದಿಗಳಿಗೆ ನಾವು ಬಾಬಾರವರಿಗೆ ಅಭಿಷೇಕ ಮಾಡೋಕ್ಕೆ ಅವತ್ತು ಹಾಲಿನ ಅಭಿಷೇಕಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. 7:30ಯಿಂದ 9 ಗಂಟೆಗೆ ನಾವು ಬಂದು ಬಾಬಾರವರ ಅಭಿಷೇಕ ಮಾಡ್ಬೋದು. ಆಮೇಲೆ 9 ಗಂಟೆಗೆ ವ್ಯಾಸ ಪೂಜೆ ಇರುತ್ತೆ. ಬೆಂಗಳೂರಿಂದ ಅವರು ಶರ್ಮಾ ಅವರು ಬರ್ತಾರೆ. ಅವರು ವಿಶೇಷವಾಗಿ ವ್ಯಾಸ ಪೂಜೆ ಮಾಡಿಕೊಡ್ತಾರೆ. ಅದಾದಮೇಲೆ 12 ಗಂಟೆಗೆ ಮಧ್ಯಾಹ್ನದ ಆರತಿ ಇರುತ್ತೆ. 1 ಗಂಟೆಗೆ ಮಾಮೂಲಾಗಿ ಪ್ರಸಾದ ವಿತರಣೆ ಇರುತ್ತೆ. ವಿಶೇಷವಾಗಿ ಅವತ್ತಿನ ದಿವಸ ಮಧ್ಯಾಹ್ನ 4 ಗಂಟೆಗೆ ಪರಮ ಪೂಜ್ಯರಾದ ಜಪಾನಂದ ಮಹಾರಾಜ ಸ್ವಾಮೀಜಿಯವರು ಪಾವಗಡದಿಂದ ಬರ್ತಿದ್ದಾರೆ. ಅವರು ಭಕ್ತರಿಂದ ಒಂದು 30 ಜನ, ಒಂದು ಮಹಿಳಾ ಮಂಡಳಿ ಅವರೆಲ್ಲ ಇದೆ, ಅವರೆಲ್ಲ ಬರ್ತಾ ಇದ್ದಾರೆ. ಅವರು ಅವತ್ತು ಗುರು ಸಂಕೀರ್ತನೆ ವಿಶೇಷವಾಗಿ 4 ಗಂಟೆಯಿಂದ 5 ಗಂಟೆ ತನಕ 1 ಗಂಟೆ ನಿರಂತರವಾಗಿ ಅವತ್ತು ಸಂಕೀರ್ತನೆ ಮಾಡ್ತಾರೆ. ಸೊ ದಯವಿಟ್ಟು ತಾವೆಲ್ಲ ಆ ಟೈಮಲ್ಲಿ ಬಂದು ಭಾಗವಹಿಸಬೇಕು. ಅದಾದಮೇಲೆ 5 ಗಂಟೆಗೆ ವಿಷ್ಣು ಸಹಸ್ರನಾಮ ಇರುತ್ತೆ. ಅದಾದಮೇಲೆ ಆರತಿ ಇರುತ್ತೆ ಬಾಬಾರವರಿಗೆ. ಆರತಿ ಆದಮೇಲೆ ಮತ್ತೆ 6 ಗಂಟೆ 30 ನಿಮಿಷ 6:30ಗೆ ಮೆಳೆಕೋಟೆ ಮಾರುತಿ ಭಜನಾ ಮಂಡಳಿಯವರಿಂದ ವಿಶೇಷವಾದ ಒಂದು ಭಜನೆ ಕಾರ್ಯಕ್ರಮ ಇರುತ್ತೆ. ಮತ್ತು ಪಲ್ಲಕ್ಕಿ ಉತ್ಸವ ಇರುತ್ತೆ. ಅದೆಲ್ಲ ಆದಮೇಲೆ ರಾತ್ರಿ 10 ಗಂಟೆಗೆ ಶೇಜಾರತಿ ಇರುತ್ತೆ ಬಾಬಾರವರಿಗೆ. ಸೊ ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ವಿಶೇಷವಾಗಿ ಭಕ್ತಾದಿಗಳು ನಿರಂತರವಾಗಿ ಬರ್ತಾ ಇರ್ತಾರೆ. ತಾವೆಲ್ಲ ಪ್ರತಿ ಗುರುವಾರ ಬರ್ತಾ ಇದ್ದೀರಾ. ತಾವು ಬರಬೇಕಾದ್ರೆ ತಮ್ಮ ಫ್ರೆಂಡ್ಸ್ ಇರ್ಬೋದು, ನೆಂಟರು ಇರ್ಬೋದು, ಯಾರೇ ಇರಲಿ ಅವ್ರಿಗೆಲ್ಲ ಒಂದು ಮೆಸೇಜನ್ನು ಪಾಸ್ ಮಾಡಿ. ನಾವು ಬೆಳಿಗ್ಗೆ 7:30ಇಂದನೂ ತಿಂಡಿ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ರಾತ್ರಿ ಕೂಡ ಊಟದ ವ್ಯವಸ್ಥೆ ನಿರಂತರವಾಗಿ ಸುಮಾರು ಒಂದು 25ರಿಂದ 30 ಸಾವಿರ ಜನಕ್ಕೆ ನಾವು ಉಪಹಾರ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ತಾವೆಲ್ಲ ಅದಕ್ಕೆ ಬಂದು ಸಹಕರಿಸಿ. ಯಾಕೆಂದರೆ ಗುರು ಪೌರ್ಣಿಮೆ ಅಂದರೆ ವಿಶೇಷವಾದ ದಿನ. ಅವತ್ತು ನಾವು ಗುರುಗಳಿಗೆ ನಾವು ಏನು ಕೊಡ್ತೀವೋ ನಮ್ಮ ಗುರು ಕಾಣಿಕೆ ಆಗ್ಬೋದು, ಅವತ್ತು ಒಂದು ವ್ಯಾಸ ಪೂಜೆಯಲ್ಲಿ ಭಾಗಗೊಳ್ಳೋದಾಗ್ಬೋದು. ಮಾಡೋದ್ರಿಂದ ಅವರ ಕೃಪೆ ನಮ್ಮ ಮೇಲೆ ಬೀಳುತ್ತೆ. ನಮ್ಮ ಜನ್ಮದ ಪಾಪಗಳನ್ನು ನಾವು ಪರಿಹಾರ ಮಾಡ್ಕೋಬೋದು. ತಾವೆಲ್ಲ ಅವತ್ತು ಬಂದು ತನು ಮನ ಧನಗಳನ್ನು ಬಾಬಾರವರಿಗೆ ಅರ್ಪಿಸಿಕೊಂಡು ನಮ್ಮ ಒಂದು ಸಾಯಿ ಮಂದಿರದ ಟ್ರಸ್ಟಿನ ಜೊತೆಲಿ ನೀವೆಲ್ಲರೂ ಭಾಗವಹಿಸಿ ಒಂದು ಸೇವೆ ಮಾಡಲಿ ಅಂತೇಳಿ ನಮ್ಮ ಟ್ರಸ್ಟಿನ ಪರವಾಗಿ ನಿಮ್ಮೆಲ್ಲ ಕೋರ್ತೇನೆ. ಜೈ ಸಾಯಿರಾಮ್. ಗುರು ಪೌರ್ಣಮಿ ದಿವಸ ತುಂಬಾ ವೈಭವದಿಂದ ಆಚರಣೆ ಮಾಡ್ತಿದ್ದಾರೆ. ತುಮಕೂರಲ್ಲಿರೋರು ದಯವಿಟ್ಟು ಬಂದು ಬಾಬಾ ಅವರ ದರ್ಶನ ಪಡೆಯಿರಿ. ಈ ದೇವಸ್ಥಾನ ಇರೋದು ಹನುಮಂತಪುರದಲ್ಲಿ. ಶಿರ್ಡಿ ಸಾಯಿಬಾಬಾ ಒಬ್ಬ ಸಂತರಂತೆ ಸರಳವಾಗಿ ಬದುಕಿದವರು. ಯಾವುದೇ ಧರ್ಮ ಜಾತಿ ನೋಡದೆ ಪ್ರತಿಯೊಬ್ಬರಿಗೂ ಪ್ರೀತಿ ಹಂಚಿ ಪ್ರೇಮದಿಂದ ಕಂಡಿದ್ದರು. ಇಂದು ಕೂಡ ಶಿರ್ಡಿ ಸಾಯಿಬಾಬಾರನ್ನು ಅನೇಕ ಭಕ್ತರು ಪೂಜಿಸುತ್ತಾರೆ. ಬಾಬಾ ಕೂಡ ತನ್ನ ಭಕ್ತರ ಮನವಿಯನ್ನು ಆಲಿಸುತ್ತಾರೆ. ಕಲಿಯುಗದ ಬಂಧುವಾಗಿ ಬಾಬಾ ಅನೇಕ ಜನರ ಕಷ್ಟಗಳ ನಿವಾರಣೆ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಇಂದಿಗೂ ಸಾಯಿಬಾಬಾರವರ ಮಂದಿರಕ್ಕೆ ಅನೇಕ ಭಕ್ತರು ಹರಿದು ಬರುತ್ತಾರೆ. ಟ್ರಸ್ಟ್ ಆಗಿರೋದ್ರಿಂದ ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡ್ಬೋದು. ಪ್ರತಿ ಗುರುವಾರ 1000 ಜನಕ್ಕೆ ಅನ್ನದಾನ ಮಾಡ್ತಾರೆ. ತಟ್ಟೆನ ಬಿಸಿನೀರಲ್ಲಿ ತೊಳ್ಕೊಡ್ತಾರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ. ಅನ್ನದಾತ ಸುಖೀ ಭವ.
ನನ್ನ ಜೊತೆ ಬಾಬಾ ಅವರು ಯಾವಾಗಲೂ ಇದ್ದಾರೆ ಅಂತ ನಾನು ನಂಬ್ತೀನಿ. ನನ್ನ ಎಷ್ಟೋ ಬೇಡಿಕೆಗಳನ್ನ ಬಾಬಾ ಅವರು ಪೂರೈಸಿದ್ದಾರೆ. ಆರೋಗ್ಯ ಆಗಿರ್ಬೋದು, ಕೆಲಸ ವಿಚಾರದಲ್ಲಿರ್ಬೋದು, ಎಲ್ಲ ರೀತಿಲಿ ನನ್ನ ಕೈ ಹಿಡ್ದಿದ್ದಾರೆ. ಈ ವಿಡಿಯೋ ನೋಡ್ತಿರೋರೆಲ್ರಿಗೂ ಬಾಬಾ ಅವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ನಾನು ಆಫೀಸ್ ವರ್ಕ್ ಕೂಡ ಸ್ಟಾರ್ಟ್ ಮಾಡಬೇಕು ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.